ನಮ್ಮವರೇ ಸಿಎಂ ಇದ್ದಾರೆ, ಯಾವ ಖಾತೆ ಕೊಟ್ಟರು ಓಕೆ. ರಾಮನಗರದಲ್ಲಿ ಸಚಿವ HC ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಖಾತೆ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ, ಹೈಕಮಾಂಡ್ಗೆ ಬಿಟ್ಟಿದ್ದೇನೆ, ನನಗೆ ಯಾವ ಖಾತೆ ಕೊಟ್ಟರೂ ನಿಭಾಯಿಸ್ತೇನೆ. ಕೆಲ ಅಸಮಾಧಾನಿತ ಶಾಸಕರನ್ನ ಭೇಟಿ ಮಾಡಿದ್ದೇನೆ, ಎಲ್ಲರೂ ಶಕ್ತಿ ಇರೋರೇ ಚುನಾವಣೆಯಲ್ಲಿ ಗೆದ್ದಿದ್ದಾರೆ, ಹಾಗಂತ ಎಲ್ಲರನ್ನೂ ಮಂತ್ರಿ ಮಾಡೋಕ್ಕಾಗಲ್ಲ. ಎಲ್ಲ ಸಮಸ್ಯೆಯನ್ನು ನಾಯಕರು ಬಗೆಹರಿಸ್ತಾರೆ, ಖಾಲಿ ಇರೋದನ್ನ ಮಹಿಳೆಯರಿಗೆ ಕೊಡ್ತಾರೆ ಅಂತ ರಾಮನಗರದಲ್ಲಿ ಸಚಿವ HC ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಖಾತೆ ಹಂಚಿಕೆ ಇವತ್ತು ಸಂಜೆ ಒಳಗಡೆ ನಾನೇ ಮುಖ್ಯಮಂತ್ರಿ ನಡುವೆ ಯಾವ ಖಾತೆ ಹಂಚಿಕೆ ಅವರೇ ಮುಖ್ಯಮಂತ್ರಿಗಳು ಯಾವ ಖಾತೆ ಕೊಟ್ಟರು ಮಾಡ್ತೀವಿ. ಹಂಚಿಕೆ ಇವತ್ತು ಚರಿತ್ರೆಯಲ್ಲಿ ನಾವು ಅದನ್ನ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ, ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಆಯ್ಕೆ ಮಾಡಿ ಬಿಟ್ಬಿಟ್ಟಿದ್ದೀವಿ. ಚರಿತ್ರೆಯಲ್ಲಿ ತಮ್ಮ ಹೆಸರು ಉಳಿತಕ್ಕಂಥ ಸಾತನೂರು, ಕಲ್ಯ, ಭೈರವದುರ್ಗ ಹೇಳಿದ್ನಲ್ಲ, ನಿಮ್ಮ ಹತ್ರ ಎಲ್ಲ ಚರ್ಚೆ ಮಾಡಿ ಮಾಡೋಣ, ಎಲ್ಲ ಅಭಿವೃದ್ಧಿ ನಿಮ್ಮ ಸಲಹೆಗಳು ತಗೊಂಡು ಮಾಡ್ತೀವಿ. ಸುಧಾಕರ್ ಅವ್ರನ್ನ ಭೇಟಿ ಮಾಡ್ತೀವಿ. ನೆನ್ನೆಲ್ಲ ನಾರಾಯಣ ಸ್ವಾಮಿ ಅವ್ರನ್ನೆಲ್ಲ ಭೇಟಿ ಮಾಡಿದ್ದು, ಇವತ್ತು ಸುಧಾಕರ್ ಅವ್ರ ಮಧ್ಯಾಹ್ನ ಭೇಟಿ ಮಾಡ್ತಾ ಇದ್ದೀವಿ. ಅಸಮಾಧಾನ ಎಲ್ಲ ತಣ್ಣ ಆಗ್ತಾ ಇದೆ. ಅಸಮಾಧಾನ ಈಗ ನನಗೆ ಕೊಡದೇ ನನಗಿಲ್ದೇ ಇದ್ರು ನಿಮ್ಮ ಬಾಲಕರಿಗೆ ಅಸಮಾಧಾನ ಇರ್ತೀನಿಲ್ವಾ? ಹಿಂಗೆ ನ್ಯಾಚುರಲ್, ಅದು ಮನುಷ್ಯನ ಅದು ಬಂದಿರತಕ್ಕಂಥ ಗುಣ, ಮನುಷ್ಯನಿಗೆ ಬಂದಿರತಕ್ಕಂಥ ಗುಣ ಅದು. ಅದರಿಂದ ಏನು ಆಗಲ್ಲ, ಸಮಸ್ಯೆಗಳು ಬಗೆಹರಿತವೆ. ನಾವೆಲ್ಲರೂ ಏನು ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಎಲ್ಲ ಶಕ್ತಿ ಇರೋರೇ ಗೆದ್ಬಿಟ್ಟವ್ರೆ, ಆದರೆ ಮಂತ್ರಿ ಮಾಡ್ಬೇಕಾಗಿರೋದು ಬರೀ 33 ಜನ ಮಾತ್ರ. ಎಲ್ರಿಗೂ ಶಕ್ತಿ ಐತೆ, ಅವ್ರ ಸ್ವಂತ ಶಕ್ತಿ ಮೇಲೆ. ಕಾಂಗ್ರೆಸ್ನ ಸುಮಾರು ಒಂದು 80ರಿಂದ 90 ಜನ ತಮ್ಮ ಸ್ವಂತ ಶಕ್ತಿ ಮೇಲೆ ಗೆಲ್ತಕ್ಕಂಥವ್ರು ಇದ್ದಾರೆ. ಇವ್ರನ್ನೆಲ್ಲರೂ ಎಲ್ಲಿ ಮಾಡೋದು? 33 ಜನನೇ ಮಂತ್ರಿ ಮಾಡ್ಬೇಕಲ್ಲ, ಸ್ವಲ್ಪ ಗೊಂದಲ ಆಗ್ತದೆ. ಸರ್, ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಕೊಡ್ತೀವಿ, ಈಗ ಅದು ಒಂದು ಸೀಟ್ ರಿಸರ್ವ್ ಇಟ್ಟಿದ್ದೀವಿ. ಖಾತೆ ಹಂಚಿಕೆ ಇವತ್ತು ಸಂಜೆ ಒಳಗಡೆ